ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನುಮನ ಮಾಲೆ ಧರಿಸಿದಂತಹ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆಯಿಂದ ಪೊಲೀಸರಿಗೆ ಕೂಡ ಇಕ್ಕಟ್ಟು ಶುರುವಾಗಿತ್ತು. ಯಾಕಂದರೆ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದರು. ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರನ್ನೂ ಸಮಾಧಾನ ಪಡಿಸುವಷ್ಟರಲ್ಲಿ ಪೊಲೀಸರಿಗೆ ಸಾಕಾಗಿ ಹೋಗಿತ್ತು. ಎಲ್ಲೆಲ್ಲೂ ಜೈ ಶ್ರೀರಾಮ್ ಅನ್ನೋ ಹರ್ಷೋದ್ಗಾರ, ಬೀದಿ ಬೀದಿಯಲ್ಲೂ ಕೇಸರಿ ನಂದನ ಕೂಗು, ರಸ್ತೆಯ ಪ್ರತಿ ಇಕ್ಕೆಲಗಳಲ್ಲೂ ರಾರಾಜಿಸುತ್ತಿರೋ ಕೇಸರಿ ಕಲರವ. ಇವತ್ತು ರಾಮನ ಬಂಟ ಹನುಮನ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇಷ್ಟು ದಿನ ಪವನ ಸುತನನ್ನ ಸ್ಮರಿಸುತ್ತಿದ್ದ ಮಾಲಾಧಾರಿಗಳು ಇವತ್ತು ಊರೂರಲ್ಲೂ ಜೈಕಾರ ಹಾಕಿದ್ದಾರೆ. ಅಂಜನಾದ್ರಿ, ಶ್ರೀರಂಗಪಟ್ಟಣ ಸೇರಿದಂತೆ ರಾಜ್ಯದ ಹಲವೆಡೆ ಅದ್ದೂರಿ ಸಂಕೀರ್ತನಾ ಯಾತ್ರೆ ನಡೆಸಿದ್ದಾರೆ. ಆದರೆ ಶ್ರೀರಂಗಪಟ್ಟಣದಲ್ಲಿ ಮಾತ್ರ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಕೇಸರಿ ಯಾತ್ರೆಯ ಮಧ್ಯೆಯೇ ಜಾಮಿಯಾ ಮಸೀದಿ ಕೂಗು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹನುಮ ಜಯಂತಿ ಆದ ನಂತರ ನಡೆಯೋದೇ ಸಂಕೀರ್ತನ ಯಾತ್ರೆ. ಪವಿತ್ರ ಮಾಲೆ ಧರಿಸಿದ ಭಕ್ತರು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರು. ಮೊದಲೇ ಇದು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ. ಯಾಕಂದ್ರೆ ಮೂಡಲ ಬಾಗಿಲು ಆಂಜನೇಯನ ದೇವಸ್ಥಾನದ ಮೇಲೆ ಜಾಮಿಯಾ ಮಸೀದಿ ಕಟ್ಟಿದ್ದಾರೆ ಅನ್ನೋದು ಹಿಂದೂಗಳ ವಾದ. ಹೀಗಾಗಿಯೇ ಇದೇ ವಿಷಯವಾಗಿ ಆಗಾಗ ಬೆಂಕಿ ಹೊತ್ಕೊಳ್ತಿರುತ್ತೆ. ಇವತ್ತು ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರಿಂದ ಪೊಲೀಸರ ಸರ್ಪಗಾವಲನ್ನೇ ಹಾಕಲಾಗಿತ್ತು. ಆದ್ರೂ ಕೂಡ ಆಕ್ರೋಶದ ಕಿಡಿ ಹೊತ್ಕೊಂಡಿತ್ತು. ಶ್ರೀರಂಗಪಟ್ಟಣದ ಗಂಜಾಂನಿಂದ ಸಂಕೀರ್ತನ ಯಾತ್ರೆ ಆರಂಭವಾಗ್ತಿದ್ದಂತೆ ಸಾವಿರಾರು ಮಂದಿ ಭಾಗಿಯಾಗಿದ್ರು. ದಾರಿಯುದ್ದಕ್ಕೂ ಕೇಳ್ತಿದ್ದ ಜೈ ಹನುಮಾನ್, ಜೈ ಶ್ರೀರಾಮ್ ಅನ್ನೋ ಘೋಷ. ಡಿಜೆ ಸದ್ದಿಗೆ ಕುಣಿದು ಕೇಕೆ ಹಾಕ್ತಿದ್ದವರು ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಎಲ್ಲರ ಕಂಗಳು ನೆಟ್ಟಗಾಗಿ ಹೋದವು. ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಧ್ವಂಸ ಮಾಡಿ ಗೌರಿ ಕುಂಡದಲ್ಲಿ ಹಾಕಿ ಆ ಮೂರ್ತಿನ ಪುನಃ ತಗೊಬಂದು ಇಲ್ಲಿ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಸ್ವಾಮಿನ ಮೂಲ ನಿವಾಸ ಏನಿತ್ತು, ಇವತ್ತು ಜಾಮಿಯಾ ಮಸೀದಿ ಏನಿದೆ ಆ ಸ್ಥಾನದಲ್ಲಿ ಕೂರಿಸ್ಬೇಕು. ಇದು ಪ್ರತಿಯೊಬ್ಬ ಹಿಂದುವಿನ ಕನಸು. ಅದನ್ನು ಮುಂಬರುವ ದಿನಗಳಲ್ಲಿ ಕಾಯ ವಚ ಮನಸ್ಸ ನಾವು ಪ್ರಾಮಾಣಿಕವಾಗಿ ಮಾಲಾಧಾರಿಗಳು ಮಾಡೇ ಮಾಡ್ತೀವಿ. ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಮುಂದೆ ಬರ್ತಿದ್ದಂತೆ ದಶದಿಕ್ಕಲ್ಲೂ ರಾಮನ ಬಂಟನ ಉದ್ಗಾರ ಶುರುವಾಗಿತ್ತು. ರಸ್ತೆಯಲ್ಲೇ ಕರ್ಪೂರ ಹಚ್ಚಿದ ಮಾಲಾಧಾರಿಗಳು ಈ ಜಾಗ ನಮ್ಮದು, ಇಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಆರ್ಭಟಿಸಿದ್ರು. ಮಸೀದಿ ವೃತ್ತದ ಬಳಿ ರಾಮನಾಮ ಭಜನೆ ಜೋರಾಗ್ತಿದ್ದಂತೆ ಕೆಲವರು ಮಸೀದಿಯೊಳಗೆ ನುಗ್ಗೋದಿಕ್ಕೆ ಯತ್ನಿಸಿದ್ರು. ಖಾಕಿ ಸರ್ಪಗಾವಲೇ ಬೀಡು ಬಿಟ್ಟಿದ್ರಿಂದ ಪರಿಸ್ಥಿತಿ ಕೈ ಮೀರೋದಿಕ್ಕೂ ಮುನ್ನ ಬ್ರೇಕ್ ಹಾಕಿದ್ರು. ಪೊಲೀಸರ ಕಣ್ಗಾವಲಲ್ಲಿ ಶಾಂತಿಯುತವಾಗಿ ಸಂಕೀರ್ತನ ಯಾತ್ರೆ ಮುಕ್ತಾಯಗೊಳ್ತು. ಈ ವರ್ಷದ ಸಂಕೀರ್ತನ ಯಾತ್ರೆಯು ಯಶಸ್ವಿಯಾಗಿ ಮುಕ್ತಾಯ ಆಗ್ತಾ ಇದೆ. ಸೊ ನಾವು ಹೇಳ್ತಿರೋದು, ದಯಮಾಡಿ ಆದಷ್ಟು ಬೇಗ ನಮ್ಮ ಮಂದಿರವನ್ನು ನಮಗೆ ಕೊಟ್ಟು ಬಿಡಿ. ಮೂಡಲ ಬಾಗಿಲ ಆಂಜನೇಯನನ್ನ ಯಥಾಸ್ಥಿತಿ ಎಲ್ಲಿದ್ದೋ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆಗುವಂಥ ವಿಶೇಷ ಸಂಕಲ್ಪಗಳನ್ನು ನಾವು ಮಾಡಿದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ವ್ರತವನ್ನು ಮಾಡಿದಂಥ ಮೂಲ ಹನುಮಧಾರಿಗಳೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿದ್ದಾರೆ. ಹನುಮನ ಪಾದದ ಮೇಲಾಣೆ. ಜಾಮಿಯಾ ಮಸೀದಿ ಕೆಡವಿ ಹಾಕ್ತೀವಿ, ದೇವಸ್ಥಾನ ಕಟ್ತೀವಿ ಅನ್ನೋ ಘೋಷಣೆಗಳು ಮೊಳಗಿವೆ. ಸಹಜವಾಗಿ ಇದು ಶ್ರೀರಂಗಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಯಾವಾಗ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಆತಂಕದಲ್ಲೇ ಪೊಲೀಸರು ಭದ್ರತೆಯನ್ನೂ ಹೆಚ್ಚಿಸಿದ್ದಾರೆ. ಇಷ್ಟೆಲ್ಲ ನಡೆದ್ರೂ ಮಂಡ್ಯದಲ್ಲಿ ಏನೂ ಆಗಿಲ್ಲ. ಮಸೀದಿ ಮುಂದೆ ಯಾತ್ರೆ ನಡೆಸೋದು ಪದ್ಧತಿ ಅಷ್ಟೇ ಅಂದ್ರು ಗೃಹ ಸಚಿವರು. ಅವರು ಮಸೀದಿ ಮುಂದೆ ಹೋಗಿದ್ದಾರೆ, ಪ್ರತಿ ವರ್ಷ ಹೋಗ್ತಾರೆ, ಅದೇ ದಾರಿಯಲ್ಲೇ ಹೋಗ್ತಾರೆ. ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ, ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ. ಈಗ ತಾನೇ ನೀವು ಇಲ್ಲಿ ಇರುವಾಗಲೇ SP ಮಾತಾಡಿದೆ, ಏನಪ್ಪ ಏನು ವಿಷಯ ಅಂತ. ಏನೂ ಇಲ್ಲ ಆ ಥರ ಅಂತ ಹೇಳಿದರು. ಮಂಡ್ಯದಲ್ಲಿ ಕಳೆದ 2-3 ವರ್ಷಗಳಿಂದ ಒಂದಲ್ಲ ಒಂದು ಧರ್ಮದಂಗಲ್ಗಳು ನಡೀತಾನೇ ಇವೆ. ಆದರೆ ಇವತ್ತು ಪೊಲೀಸರು ಎಲ್ಲವನ್ನೂ ಸಮಾಧಾನವಾಗಿ ನಿಭಾಯಿಸಿದ್ದಾರೆ ಅನ್ನೋದಷ್ಟೇ ಸ್ವಲ್ಪ ಖುಷಿ ವಿಚಾರ. ಸುನಿಲ್, ನ್ಯೂಸ್ 18 ಮಂಡ್ಯ.